ಪಿಲಿಕುಳ ನಿಸರ್ಗಧಾಮ ಯಾರಿಗೆ ಗೊತ್ತಿಲ್ಲ ಹೇಳಿ. ಕರಾವಳಿಯ ಪ್ರಸಿದ್ಧ ಪ್ರವಾಸಿ ತಾಣ ಇದು. ಸಾವಿರಾರು ಮಂದಿ ಪ್ರವಾಸಿಗರು ಇಲ್ಲಿಗೆ ಮೃಗಾಲಯದ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಿಸೋದಕ್ಕೆ ಬರ್ತಾರೆ. ನೋಡಿ, ಯಾವುದೇ ಶಾಲೆಯ ಪ್ರವಾಸ ಆದರೂ ಕೂಡ ಆ ಮಕ್ಕಳನ್ನು ಕರ್ಕೊಂಡು ಬಸ್ಗಟ್ಟಲೆ ಜನ ಬರ್ತಾರೆ. ಬಂದವರೆಲ್ಲರೂ ಕೂಡ ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ನೋಡಿ ಅಲ್ಲಿ ಸಂಭ್ರಮಿಸ್ತಾರೆ. ಅಷ್ಟು ಫೇಮಸ್ ಈ ಪಿಲಿಕುಳ ಪ್ರವಾಸಿ ಧಾಮ. ಆದರೆ ಇತ್ತೀಚೆಗೆ 10 ದಿನಗಳ ಅಂತರದಲ್ಲಿ ಅದೆಷ್ಟೋ ಪ್ರಾಣಿಗಳು ಪ್ರಾಣ ಬಿಡ್ತಿವೆ. ಇದು ಪ್ರಾಣಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಾಗಿದೆ ಹಾಗಾದರೆ? ಇತ್ತೀಚೆಗೆ ನಾವು ನೋಡಿದ್ವಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆದಂಥ ಹುಲಿಗಳ ಮಾರಣ ಹೋಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹುಲಿ ಸಂರಕ್ಷಿತ ಅಂಥೇಳಿ ಕರ್ನಾಟಕವನ್ನು ನಾವು ಅನ್ಕೋತೀವಿ, ಅದರಲ್ಲಾಗಿದ್ದೇನು? ಅದೇ ರೀತಿ ಪಿಲಿಕುಳದಲ್ಲೂ ಕೂಡ ಪ್ರಾಣಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅವ್ಯವಸ್ಥೆ ಗೂಡಾದ ಪಿಲಿಕುಳ ಮೃಗಾಲಯ. 9 ಪ್ರಾಣಿಗಳ ಸಾವು, ಪ್ರಾಣಿ ಪ್ರಿಯರ ಆಕ್ರೋಶ. ಕರಾವಳಿಯಲ್ಲಿರುವ ಏಕೈಕ ಬೃಹತ್ ಮೃಗಾಲಯ ಅಂದ್ರೆ ಅದು ಮಂಗಳೂರಲ್ಲಿರೋ ಪಿಲಿಕುಳ ನಿಸರ್ಗಧಾಮ. ಈ ಮೃಗಾಲಯಕ್ಕೆ ಸಾವಿರಾರು ಮಂದಿ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ರಜಾ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದರೆ ಪಿಲಿಕುಳ ಮೃಗಾಲಯ ಮಾತ್ರ ಹಿಂದಿನಿಂದಲೂ ಒಂದಲ್ಲ ಒಂದು ಆರೋಪ ಎದುರಿಸ್ತಾನೇ ಇದೆ. ಇತ್ತೀಚೆಗೆ 9 ಅಪರೂಪದ ವನ್ಯಜೀವಿಗಳು ದಿಢೀರ್ ಮೃತಪಟ್ಟಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. 2 ಕೃಷ್ಣಮೃಗ, 5 ಪುನುಗು ಬೆಕ್ಕು, 1 ಬಿಳಿಗೂಬೆ, 1 ಬರಿಂಕಗಳು ಸೇರಿದಂತೆ 9 ಪ್ರಾಣಿಗಳು ಮೃತಪಟ್ಟಿದ್ದಾವಂತೆ. ಪ್ರಾಣಿಗಳ ಸಾವಿಗೆ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಆರೋಪಿಸುತ್ತಿದ್ದಾರೆ. ಇನ್ನು ಮೃಗಾಲಯದಲ್ಲಿ ಸಾವಿರಾರು ಪ್ರಾಣಿ ಪಕ್ಷಿಗಳು ಇವೆ, ಆದರೆ ಒಬ್ಬರೇ ವೆಟರ್ನಟಿ ಇದ್ದಾರೆ. ಇದು ಸಾಕಾಗುವುದಿಲ್ಲ ಅಂತಿದ್ದಾರೆ. ಪಿಲಿಕುಳ ಝೂ ಏನಿದೆ ಅದು ಲಾರ್ಜ್ ಝೂ ಕ್ಯಾಟಗರಿಯಲ್ಲಿ ಬರುತ್ತೆ, ಸೆಂಟ್ರಲ್ ಝೂ ಅಥಾರಿಟಿನ ಇದರಲ್ಲಿ. ಇದಕ್ಕೆ ಈ ಲಾರ್ಜ್ ಝೂ ಲೈಸೆನ್ಸ್ ಪಡೀಲಿಕ್ಕೆ ಇವರು ಸುಳ್ಳು ದಾಖಲೆ ಅನ್ನೋ ಸೃಷ್ಟಿ ಮಾಡಿಕೊಂಡು ಝೂ 82 ಹೆಕ್ಟೇರ್ ಇದೆ ಅಂತ ತೋರಿಸ್ಕೊಂಡು ಅಲ್ಲಿ ಅಂದರೆ ಲಾರ್ಜ್ ಝೂ ಲೈಸೆನ್ಸ್ ಇದ್ದರೆ ಸಾವಿರಕ್ಕಿಂತ ಹೆಚ್ಚು ಪ್ರಾಣಿಯನ್ನು ಅಲ್ಲಿ ಇಡ್ಬೋದು. ಸೊ ಇವರು ಈ 30 ಹೆಕ್ಟೇರ್ ಜಾಗದಲ್ಲಿ 1250ಕ್ಕಿಂತ ಹೆಚ್ಚು ಪ್ರಾಣಿಗಳನ್ನು ಇಟ್ಕೊಂಡು ಒಂದೇ ವೆಟನರಿ ಡಾಕ್ಟರ್, ಅಷ್ಟು ಪ್ರಾಣಿಗಳಿಗೆ ಒಂದೇ ವೆಟನರಿ ಡಾಕ್ಟರ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಹಾಗೆ ಮಾಡಿದರೆ ಖಂಡಿತ ಅದನ್ನು ನಡೆಸಲಿಕ್ಕೆ ಆಗಲ್ಲ. ಪಿಲಿಕುಳ ನಿಸರ್ಗಧಾಮ ಒಳ್ಳೆಯ ವಿಚಾರಕ್ಕೆ ಸದ್ದು ಮಾಡುವ ಬದಲು ಪ್ರತಿ ಸಲ ಬೇರೆ ಬೇರೆ ಕಾರಣಗಳಿಂದ ಆರೋಪ ಎದುರಿಸ್ತಾಗಿದೆ. ಇಲ್ಲಿನ ಅವ್ಯವಹಾರದ ಆಡಳಿತ ಮಂಡಳಿ ನಿರ್ಲಕ್ಷ್ಯದ ಬಗ್ಗೆ ಈಗಾಗಲೇ ವನ್ಯಜೀವಿ ಸಂರಕ್ಷಕರು ಸಂಬಂಧಿಸಿದ ಇಲಾಖೆಗೆ ದೂರು ನೀಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್, ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪಿಲಿಕುಳ ನಿಸರ್ಗಧಾಮ ಯಾರಿಗೆ ಗೊತ್ತಿಲ್ಲ ಹೇಳಿ. ಕರಾವಳಿಯ ಪ್ರಸಿದ್ಧ ಪ್ರವಾಸಿ ತಾಣ ಇದು. ಸಾವಿರಾರು ಮಂದಿ ಪ್ರವಾಸಿಗರು ಇಲ್ಲಿಗೆ ಮೃಗಾಲಯದ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಿಸೋದಕ್ಕೆ ಬರ್ತಾರೆ. ನೋಡಿ, ಯಾವುದೇ ಶಾಲೆಯ ಪ್ರವಾಸ ಆದರೂ ಕೂಡ ಆ ಮಕ್ಕಳನ್ನು ಕರ್ಕೊಂಡು ಬಸ್ಗಟ್ಟಲೆ ಜನ ಬರ್ತಾರೆ. ಬಂದವರೆಲ್ಲರೂ ಕೂಡ ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ನೋಡಿ ಅಲ್ಲಿ ಸಂಭ್ರಮಿಸ್ತಾರೆ. ಅಷ್ಟು ಫೇಮಸ್ ಈ ಪಿಲಿಕುಳ ಪ್ರವಾಸಿ ಧಾಮ. ಆದರೆ ಇತ್ತೀಚೆಗೆ 10 ದಿನಗಳ ಅಂತರದಲ್ಲಿ ಅದೆಷ್ಟೋ ಪ್ರಾಣಿಗಳು ಪ್ರಾಣ ಬಿಡ್ತಿವೆ. ಇದು ಪ್ರಾಣಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಾಗಿದೆ ಹಾಗಾದರೆ? ಇತ್ತೀಚೆಗೆ ನಾವು ನೋಡಿದ್ವಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆದಂಥ ಹುಲಿಗಳ ಮಾರಣ ಹೋಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹುಲಿ ಸಂರಕ್ಷಿತ ಅಂಥೇಳಿ ಕರ್ನಾಟಕವನ್ನು ನಾವು ಅನ್ಕೋತೀವಿ, ಅದರಲ್ಲಾಗಿದ್ದೇನು? ಅದೇ ರೀತಿ ಪಿಲಿಕುಳದಲ್ಲೂ ಕೂಡ ಪ್ರಾಣಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅವ್ಯವಸ್ಥೆ ಗೂಡಾದ ಪಿಲಿಕುಳ ಮೃಗಾಲಯ. 9 ಪ್ರಾಣಿಗಳ ಸಾವು, ಪ್ರಾಣಿ ಪ್ರಿಯರ ಆಕ್ರೋಶ.
ಕರಾವಳಿಯಲ್ಲಿರುವ ಏಕೈಕ ಬೃಹತ್ ಮೃಗಾಲಯ ಅಂದ್ರೆ ಅದು ಮಂಗಳೂರಲ್ಲಿರೋ ಪಿಲಿಕುಳ ನಿಸರ್ಗಧಾಮ. ಈ ಮೃಗಾಲಯಕ್ಕೆ ಸಾವಿರಾರು ಮಂದಿ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ರಜಾ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದರೆ ಪಿಲಿಕುಳ ಮೃಗಾಲಯ ಮಾತ್ರ ಹಿಂದಿನಿಂದಲೂ ಒಂದಲ್ಲ ಒಂದು ಆರೋಪ ಎದುರಿಸ್ತಾನೇ ಇದೆ. ಇತ್ತೀಚೆಗೆ 9 ಅಪರೂಪದ ವನ್ಯಜೀವಿಗಳು ದಿಢೀರ್ ಮೃತಪಟ್ಟಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. 2 ಕೃಷ್ಣಮೃಗ, 5 ಪುನುಗು ಬೆಕ್ಕು, 1 ಬಿಳಿಗೂಬೆ, 1 ಬರಿಂಕಗಳು ಸೇರಿದಂತೆ 9 ಪ್ರಾಣಿಗಳು ಮೃತಪಟ್ಟಿದ್ದಾವಂತೆ. ಪ್ರಾಣಿಗಳ ಸಾವಿಗೆ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಆರೋಪಿಸುತ್ತಿದ್ದಾರೆ. ಇನ್ನು ಮೃಗಾಲಯದಲ್ಲಿ ಸಾವಿರಾರು ಪ್ರಾಣಿ ಪಕ್ಷಿಗಳು ಇವೆ, ಆದರೆ ಒಬ್ಬರೇ ವೆಟರ್ನಟಿ ಇದ್ದಾರೆ. ಇದು ಸಾಕಾಗೋದಿಲ್ಲ ಅಂತಿದ್ದಾರೆ. ಪಿಲಿಕುಳ ಝೂ ಏನಿದೆ ಅದು ಲಾರ್ಜ್ ಝೂ ಕ್ಯಾಟಗರಿಯಲ್ಲಿ ಬರುತ್ತೆ, ಸೆಂಟ್ರಲ್ ಝೂ ಅಥಾರಿಟಿನ ಇದರಲ್ಲಿ. ಇದಕ್ಕೆ ಈ ಲಾರ್ಜ್ ಝೂ ಲೈಸೆನ್ಸ್ ಪಡೀಲಿಕ್ಕೆ ಇವರು ಸುಳ್ಳು ದಾಖಲೆ ಅನ್ನೋ ಸೃಷ್ಟಿ ಮಾಡಿಕೊಂಡು ಝೂ 82 ಹೆಕ್ಟೇರ್ ಇದೆ ಅಂತ ತೋರಿಸ್ಕೊಂಡು ಅಲ್ಲಿ ಅಂದರೆ ಲಾರ್ಜ್ ಝೂ ಲೈಸೆನ್ಸ್ ಇದ್ದರೆ ಸಾವಿರಕ್ಕಿಂತ ಹೆಚ್ಚು ಪ್ರಾಣಿಯನ್ನು ಅಲ್ಲಿ ಇಡ್ಬೋದು. ಸೊ ಇವರು ಈ 30 ಹೆಕ್ಟೇರ್ ಜಾಗದಲ್ಲಿ 1250ಕ್ಕಿಂತ ಹೆಚ್ಚು ಪ್ರಾಣಿಗಳನ್ನು ಇಟ್ಕೊಂಡು ಒಂದೇ ವೆಟನರಿ ಡಾಕ್ಟರ್, ಅಷ್ಟು ಪ್ರಾಣಿಗಳಿಗೆ ಒಂದೇ ವೆಟನರಿ ಡಾಕ್ಟರ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಹಾಗೆ ಮಾಡಿದರೆ ಖಂಡಿತ ಅದನ್ನು ನಡೆಸಲಿಕ್ಕೆ ಆಗಲ್ಲ. ಪಿಲಿಕುಳ ನಿಸರ್ಗಧಾಮ ಒಳ್ಳೆಯ ವಿಚಾರಕ್ಕೆ ಸದ್ದು ಮಾಡುವ ಬದಲು ಪ್ರತಿ ಸಲ ಬೇರೆ ಬೇರೆ ಕಾರಣಗಳಿಂದ ಆರೋಪ ಎದುರಿಸ್ತಾಗಿದೆ. ಇಲ್ಲಿನ ಅವ್ಯವಹಾರದ ಆಡಳಿತ ಮಂಡಳಿ ನಿರ್ಲಕ್ಷ್ಯದ ಬಗ್ಗೆ ಈಗಾಗಲೇ ವನ್ಯಜೀವಿ ಸಂರಕ್ಷಕರು ಸಂಬಂಧಿಸಿದ ಇಲಾಖೆಗೆ ದೂರು ನೀಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್, ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪಿಲಿಕುಳ ನಿಸರ್ಗಧಾಮ ಯಾರಿಗೆ ಗೊತ್ತಿಲ್ಲ ಹೇಳಿ. ಕರಾವಳಿಯ ಪ್ರಸಿದ್ಧ ಪ್ರವಾಸಿ ತಾಣ ಇದು. ಸಾವಿರಾರು ಮಂದಿ ಪ್ರವಾಸಿಗರು ಇಲ್ಲಿಗೆ ಮೃಗಾಲಯದ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಿಸೋದಕ್ಕೆ ಬರ್ತಾರೆ. ನೋಡಿ, ಯಾವುದೇ ಶಾಲೆಯ ಪ್ರವಾಸ ಆದರೂ ಕೂಡ ಆ ಮಕ್ಕಳನ್ನು ಕರ್ಕೊಂಡು ಬಸ್ಗಟ್ಟಲೆ ಜನ ಬರ್ತಾರೆ. ಬಂದವರೆಲ್ಲರೂ ಕೂಡ ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ನೋಡಿ ಅಲ್ಲಿ ಸಂಭ್ರಮಿಸ್ತಾರೆ. ಅಷ್ಟು ಫೇಮಸ್ ಈ ಪಿಲಿಕುಳ ಪ್ರವಾಸಿ ಧಾಮ. ಆದರೆ ಇತ್ತೀಚೆಗೆ 10 ದಿನಗಳ ಅಂತರದಲ್ಲಿ ಅದೆಷ್ಟೋ ಪ್ರಾಣಿಗಳು ಪ್ರಾಣ ಬಿಡ್ತಿವೆ. ಇದು ಪ್ರಾಣಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಾಗಿದೆ ಹಾಗಾದರೆ? ಇತ್ತೀಚೆಗೆ ನಾವು ನೋಡಿದ್ವಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆದಂಥ ಹುಲಿಗಳ ಮಾರಣ ಹೋಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹುಲಿ ಸಂರಕ್ಷಿತ ಅಂಥೇಳಿ ಕರ್ನಾಟಕವನ್ನು ನಾವು ಅನ್ಕೋತೀವಿ, ಅದರಲ್ಲಾಗಿದ್ದೇನು? ಅದೇ ರೀತಿ ಪಿಲಿಕುಳದಲ್ಲೂ ಕೂಡ ಪ್ರಾಣಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ.